ನನಗೆ ನಿನ್ ಬಿಟ್ರೆ ಬೇರೆ ಯಾರೂ ಇಲ್ಲ ಕಣೆ. ಅದಕ್ಕೆ ನಿನ್ನ ಹತ್ರ ಸಹಾಯ ಕೇಳಕ್ಕೆ ಅಂತ ಬಂದಿರೋದು ನಾನು. ಪ್ಲೀಸ್, ಏನಾದರೂ ಒಂದು ನೀನೇ ನನಗೆ ಸಹಾಯ ಮಾಡಬೇಕು. ಇಲ್ಲ ಅಂದರೆ ಇದೇ ನದಿನಾಗ ಬಿದ್ದು ಸತ್ತೋಗ್ಬಿಡೋಣ ಅಂತ ಅನ್ನಿಸ್ತಾಯ್ತು ನನಗೆ. ಇವಾಗ ನಿನಗೆ ಏನು ಸಮಸ್ಯೆ ಅಂತ ನನಗೆ ಹೇಳು. ಆಮೇಲಿಂದ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ನಿನಗೇನು ನೀನಿಲ್ಲಿ ಬೀದಿನಾಗ ಬಿದ್ದಿದೆಯಲ್ಲ ಇದು ಸಮಸ್ಯೆನಾ? ಇಲ್ಲ ಅಂತಂದರೆ ಅಚ್ಚುನು ಮಹಾ ಮದುವೆ ಮಾಡ್ಕೊಳ್ತಾರಲ್ಲ ಅದು ಚಿಂತೆನಾ? ನಿನ್ಗೆ ಯಾವ ಥರ ಚಿಂತೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಈಗ ನೀನು ಸೆಟ್ಲ್ ಆಗಬೇಕಾ ಇಲ್ಲ ಅಂತಂದರೆ ಅವ್ರನ್ನ ಹಾಳು ಮಾಡಬೇಕಾ? ಎರಡಾಗ ಏನೋ ಒಂದು ಹೇಳು. ಸುಮ್ಮನೆ ಸಾಯ್ತೀನಿ 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 ಅಂತ ಬಂದ್ಬಿಟ್ಟಿಲ್ಲ. ಯಾಕೆ ಸುಮ್ಮನೆ ತಲೆ ತಿಂತಾ ಇದೆಯಾ? ಹೇಳು, ಏನಾಗಬೇಕು ಇವಾಗ ನಿನಗೆ ಅಂತ. ನನಗೆ ಎರಡೂ ಸಮಸ್ಯೆನೇ. ಅವರಿಬ್ರು ಮದುವೆ ಆಗ್ತಿರೋದು ಸಮಸ್ಯೆನೇ. ನಾನಿವತ್ತು ಬೀದಿಗೆ ಬಿದ್ದಿದ್ದೀನಲ್ಲ ಅದು ಸಮಸ್ಯೆನೇ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ಬೀದಿಗೆ ಬಿದ್ದುಬಿಟ್ಟಿದ್ದೀನಲ್ಲ, ಈಗ ನನಗೆ ಏನು ಮಾಡಲಿ ಹೇಳು? ಥು, ನಾನು ಅಚ್ಚು ಹತ್ರ ಹೋಗ್ಬಿಟ್ಟು ಅಷ್ಟೆಲ್ಲ ಕೇಳ್ಕೊಂಡ್ರು ಅವನಂತೂ ನನ್ನ ಕ್ಯಾರೆ ಅಂತಲೂ ಅನ್ಲಿಲ್ಲ. ಇಲ್ಲ ನನ್ನ ಮಹಾನೇ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಈಗ ಮದುವೆನೇ ಸೆಟ್ ಮಾಡ್ಕೊಂಡವನೇ. ಈಗ ಅವ್ರ ಮುಂದೆ ನಾನು ಬೀದಿನಾಗಿದ್ದೀನಿ ಗೊತ್ತಾ? ತಿರ್ಪೆ ಬಂದ್ಬಿಟ್ಟು ನಾನು ಮದುವೆ ಮಾಡ್ಕೊಳ್ತೀಯ ಅಂತ ಕೇಳ್ತಾನೆ. ಇಷ್ಟೆಲ್ಲ ಬೀದಿಗೆ ಬಿದ್ದಿದ್ದೀನಿ ನಾನು. ಈ ಥರ ಇದ್ದರೆ ನಾನು ಹೆಂಗೆ ಸಮಾಧಾನ ಮಾಡ್ಕೊಳ್ಳಿ? ನೀನೇ ಹೇಳು. ನನಗೆ ಅಂತ ಇರೋಳು ನೀನು ಒಬ್ಬಳೇ ಫ್ರೆಂಡು. ನಾನು ನಿನಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದೀನಿ ಹೇಳು ನೀನೇನೆ. ಬೆಂಗಳೂರು ಮನೆಗಿದ್ದಾಗ ನೀನೆಲ್ಲ ಕರೆದು ಪಾರ್ಟಿ ಎಲ್ಲ ಮಾಡಿಬಿಟ್ಟು ಕೊಡ್ಸಿಲ್ವಾ? ಅದಕ್ಕಾದರೂ ನೀನು ಏನಾದರೂ ನನಗೆ ಸಹಾಯ ಮಾಡಬೇಕು ತಾನೇ? ಪ್ಲೀಸ್ ಕಣೆ, ಏನಾದರೂ ಸಹಾಯ ಮಾಡು. ನಾನು ಒಂದು ಲೆವೆಲಿಗೆ ಸೆಟ್ಲ್ ಆಗಬೇಕು, ಚೆನ್ನಾಗಿ ಸೆಟ್ಲ್ ಆಗಬೇಕು. ಆಮೇಲೆ ಆ ಮಹಾ ಅವಳಿಗಿನ್ನ ನಾನು ಚೆನ್ನಾಗಿರಬೇಕು. ಹಾಗೇನೆ ಈ ಮಹಾದೂನು ಅಚ್ಚುದು ಮದುವೆ ಅಂತೂ ನಡಿಲೇಬಾರ್ದು. ಟೋಟಲಾಗಿ ನೀನು ಚೆನ್ನಾಗಿಲ್ಲ, ಯಾರು ಚೆನ್ನಾಗಿರಬಾರ್ದು ಅಂತ ಹೇಳ್ತಾ ಇದೆಯಾ? ನೀನು ಏನು ಅನ್ಕೊಂಡ್ರೂ ಪರವಾಗಿಲ್ಲ. ನಾನು ಏನು ಮಾಡಲಿ ಹೇಳು? ಸರಿ, ಯಾವುದಾದ್ರೂ ಒಂದು ಹುಡುಗನ ನೋಡ್ಬಿಟ್ಟು ನೀಟಾಗಿ ಮದುವೆ ಮಾಡ್ಕೊ, ಚೆನ್ನಾಗಿರೋ ವೆಲ್ ಸೆಟಲ್ ಆಗಿರೋ ಹುಡುಗನ ಆ ಥರ ಮದುವೆ ಆಗಬೇಕು ಅಂತ ಹೇಳಿದ್ರೆ ನಾನು ಕೇಳ್ತಾರಲ್ಲ 100 ಕ್ವಶನ್ನು. ನೀನು ಆ ಹುಡುಗನ ಬಿಟ್ಟಿದೆಯಂತೆ, ಮದುವೆ ಆಗಿ ಯಾಕೆ ಬಿಟ್ಟೆ, ಕೈ ಕೊಟ್ಟೆ, ಹಂಗೆ ಹಿಂಗೆ ಅಂತ ಇವೆಲ್ಲ 100 ಪ್ರಶ್ನೆ ಕೇಳ್ತಾರೆ. ಇದೆಲ್ಲ ನನ್ನ ಕೈಲಿ ಕೇಳಿಸ್ಕೊಳಕ್ಕಾಗಲ್ಲ. ಈಗ ಅದು ಬಿಟ್ಟು ಮಾನ ಮರ್ಯಾದಿನಾಗ ಇರೋರನ್ನ ಇವಾಗ ಮದುವೆ ಮಾಡ್ಕೊಂಡ್ರೆ ಎಲ್ಲ ಬಡವರಾಗಿರ್ತಾರೆ. ನಂಗೆ ಬಡವ್ರನ್ನ ಮದುವೆ ಮಾಡ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ನಾನು ಫುಲ್ಲು ಸೆಟ್ಲ್ ಆಗಬೇಕು. ನಿಂದೊಂಥರ ಸಮಸ್ಯೆನೇ. ಈ ನಿನ್ನ ಸಮಸ್ಯೆಗಂತೂ ಪರಿಹಾರ ಸಿಗೋದಂತೂ ದೊಡ್ಡ ಕಷ್ಟನೇ. ನಂದಂತೂ ಮದುವೆ ಸೆಟ್ ಆಗೈತೆ. ನಾನಂತೂ ಮದುವೆ ಮಾಡ್ಕೊಂಡು ಹೆಂಗೋ ಸೆಟ್ಲಾಗಿ ಹೋಗ್ತಿದ್ದೀನ. ನೀನು ಹಂಗೆ ಯಾವುದೋ ಒಂದು ಹುಡುಗನ ಚೆನ್ನಾಗಿರೋನ್ನ ನೀವು ರಿಲೇಟಿವ್ಸಾಗೆ ನೋಡ್ಬಿಟ್ಟು ಸೆಟ್ ಮಾಡ್ಕೋಬೇಕು ತಾನೇ. ಅದು ಬಿಟ್ಟು ಸುಮ್ಮನೆ ಬಂದು ಯಾಕೆ ಈ ಥರ ಮಾಡ್ತಿದ್ಯಾ? ಯಾವ್ದಾನ ಒಳ್ಳೆ ಸಾವುಕಾರ ಹುಡುಗನೇ ಸಿಗ್ತಾನೆ. ಹಳೆ ವಿಚಾರ ಏನು ಹೇಳ್ಬೇಡ, ಸರಿನಾ? ಹೇಳ್ದಿದ್ದಂಗೆ ನಮ್ಮೂರುಗಳಿಗೆ ಬೇಡ, ಬೇರೆ ಊರುಗಳಿಗೆ ಇರ್ತಾರಲ್ಲ, ಬೇರೆ ಊರವ್ರನ್ನ ನೀನು ಆರಾಮಾಗಿ ಲವ್ ಮಾಡಿಬಿಟ್ಟು ಮದುವೆ ಮಾಡ್ಕ. ಅದ್ರಾಗ ತಪ್ಪೇನೈತೆ ನೀನೇ ಹೇಳು? ಆ ಥರನೇ ಮಾಡಬೇಕು. ಇಲ್ಲ ಅಂದರೆ ಬೇರೆ ದಾರಿ ಅಂತೂ ನನಗಿಲ್ಲ. ಹಾಳಾಗಿ ಹೋಗ್ಬಿಡ್ತೀನಿ ಅಷ್ಟೇ ನಾನಂತೂ. ಹಾಂ, ಇವಾಗ ಸದ್ಯಕ್ಕೆ ಆ ಮಹಾದನೂ ಅಚ್ಚುದು ಮದುವೆ ಹೆಂಗೆ ನಿಲ್ಲಿಸೋದು? ಅಚ್ಚುಗೆ ನನ್ನ ಮೇಲಂತೂ ಸ್ವಲ್ಪನೂ ಪ್ರೀತಿ ಇಲ್ಲ. ನಿಲ್ಲಿಸು ಅಂದ್ರೂ ಅವನಂತೂ ನಿಲ್ಲಿಸೋ ಮಾತೇ ಇಲ್ಲ. ಈಗ ನಾನು ಮದುವೆ ನಿಲ್ಲಿಸ್ಬೇಕು ಅಂತಂದರೆ ಏನು ಮಾಡಬೇಕು? ನೀನೇ ಹೇಳೆ, ಒಂದೇ ಒಂದು ಐಡಿಯಾ ಕೊಡೆ. ಬಿಡೆ, ಅವ್ರು ಮದುವೆ ಮಾಡ್ಕೊಂಡು ಚೆನ್ನಾಗಿರಲಿ ಬಿಡು. ಈಗ ಅವ್ರನ್ನ ಕಟ್ಕೊಂಡು ನಿನ್ಗೇನಾಗಬೇಕು? ಇಲ್ಲ, ನನಗೆ ಅಚ್ಚುನ ಅವಳು ಮದುವೆ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಅಚ್ಚು ನಾನು ಇಷ್ಟಪಟ್ಟಿರೋ ಹುಡುಗ. ನಂಗೆ ಅದೇನೋ ಒಂಥರ ಹೊಟ್ಟೆ ಎಲ್ಲ ಉರಿತೈತೆ. ಏನಾದರೂ ಮಾಡ್ಕ. ಸರಿ, ಒಂದು ಐಡಿಯಾ ಕೊಡ್ತೀನಿ, ಮಾಡು ನೋಡು. ಹೆಂಗಿದ್ರೂ ನಮ್ಮೂರಾಗ ಯಾವ ಮದುವೆ ನಡೆದ್ರೂ ನಮ್ಮೂರು ಪುರೋಹಿತ ಹತ್ರ ಹೋಗ್ಬಿಟ್ಟು ಇಬ್ಬರು ನೇಮ್ ಎಲ್ಲ ಮ್ಯಾಚ್ ಆಗ್ತಾವ, ಜಾತಕ ಎಲ್ಲ ಮ್ಯಾಚ್ ಆಗ್ತಾವ ಅಂತೇಳ್ಬಿಟ್ಟು ಕೇಳ್ತಾರೆ. ನಿನಗೆಲ್ಲ ಗೊತ್ತಿರೋ ವಿಚಾರಣೆನೇ. ಅದಕ್ಕೇನೆ ನೀನು ಏನು ಮಾಡಬೇಕು ಅಂತಂದರೆ ಅವ್ರ ಹತ್ರ ಹೋಗ್ಬಿಟ್ಟು ಒಂಚೂರು ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು, ಇಲ್ಲ ದುಡ್ಡು ಗಿಡ್ಡು ಕೊಟ್ಬಿಟ್ಟು ಈ ಥರ ಬಂದರೆ ಈ ಥರ ಏನೋ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ರಿ ಅಂತ ಹೇಳಿ. ನಿನಗೂ ಗೊತ್ತಲ್ವ ಆ ಪುರೋಹಿತ ಏನಾದ್ರೂ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರೆ ಗ್ಯಾರಂಟಿ ಮದುವೆ ಅಂತೂ ಮಾಡಲ್ಲ, ನಿಂತೋಗ್ಬಿಡ್ತೈತೆ. ಆವಾಗ ಬೇಕಾದರೆ ನೀನು ಬೇಕಾದ್ರೆ ಟ್ರೈ ಮಾಡ್ಬೋದೇನೋ. ಇದೆಲ್ಲ ಮನೆಯಾಳ ಕೆಲಸ ಅಂತ ನನಗೆ ಗೊತ್ತು. ಆದರೆ ನೀನು ನನ್ನ ಕ್ಲೋಸ್ ಫ್ರೆಂಡು. ನೀನು ಈ ಥರ ಬೇಜಾರು ಮಾಡ್ಕೊಂಡಿರೋದನ್ನ ನನ್ನ ಕೈಲಿ ನೋಡೋಕೆ ಆಗ್ತಿಲ್ಲ ಕಣೆ. ಅದೊಂದೇ ಒಂದು ಕಾರಣಕ್ಕೆ ನಾನು ನಿನಗೆ ಇದೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಪ್ಲೀಸ್, ಸರಿನಾ? ನಾನು ಹೇಳ್ದೆ ಅಂತ ಮಾತ್ರ ಯಾರಿಗೂ ಹೇಳಕ್ಕೆ ಹೋಗಬೇಡ. ಒಳ್ಳೆ ಐಡಿಯಾನೇ ಹೇಳ್ದೆ. ಹಾಂ, ಇವಾಗ ಏನು ಮಾಡಲಿ ನಾನು? ಆ ಅಪ್ಪಂಗೆ ದುಡ್ಡು ಕೊಟ್ಟರೆ ಓಕೆ ಮಾಡ್ತಾನಾ? ದುಡ್ಡಿಗೆಲ್ಲ ಬಗ್ತಾನೋ ಬಗ್ಗಲ್ವೋ ಗೊತ್ತಿಲ್ಲ. ಒಂದು ಚೂರು ಸೆಂಟಿಮೆಂಟಾಗಿ ಮಾತಾಡು, ಗ್ಯಾರಂಟಿ ಬಗ್ತಾನೆ ಅಪ್ಪ, ಸರಿನಾ? ಒಂಚೂರು ದುಡ್ಡು ಕೊಟ್ಟು ಒಂಚೂರು ಸೆಂಟಿಮೆಂಟಾಗೂ ಮಾತಾಡು. ಈ ಥರ ಅನ್ಯಾಯ ಆಗೋಗ್ಬಿಟ್ಟಿದೆ, ಈ ಥರ ಲವ್ ಮಾಡಿದ್ದೆ, ಅವನೇ ಮೋಸ ಮಾಡ್ತಾವನೆ ಅಂತ ಹೇಳ್ಬಿಡು. ಅಯ್ಯಪ್ಪ ಏನು ಜಾಸ್ತಿ ಹೊರಗಡೆ ಏನು ವಿಚಾರ ನಡೆದೈತೆ ಅಂತ ತಿಳ್ಕೊಳಲ್ಲ ಯಪ್ಪ. ಯಾವಾಗೂ ಮನೆ ಒಳಗಡೆ ಇರ್ತಾನೆ, ಅಷ್ಟೊಂದು ಗೊತ್ತಾಗಲ್ವಲ್ಲ. ಅದಕ್ಕೇನೆ ಈ ಥರ ಸೆಂಟಿಮೆಂಟಾಗಿ ಮಾತಾಡಿ ನೋಡು. ಸರಿ ಕಣೆ, ಆಯಿತು. ಥ್ಯಾಂಕ್ ಯು ಸೋ ಮಚ್. ಸದ್ಯ ಹೆಂಗನೂ ಒಳ್ಳೆ ಐಡಿಯಾನೇ ಕೊಟ್ಟಲ್ಲ, ಅಷ್ಟೇನೆ ಸಾಕು. ಈಗ ನೋಡ್ತಾ ಇರು, ಆ ಪುರೋಹಿತರ ಹತ್ರ ಹೋಗ್ಬಿಟ್ಟು ನಾನು ಯಾವ ಥರ ಡವ್ ಮಾಡ್ತೀನಿ ಅಂತ ಮಾಡಿದ ತಕ್ಷಣವೇ ಆಯಪ್ಪ ಅಯ್ಯೋ ಪಾಪ ಹುಡುಗಿ ಅಂತ ಹೇಳ್ಬಿಟ್ಟು ಅವರು ನಂಬಿಡಬೇಕು. ಆದರೆ ನನ್ನ ವಿಚಾರ ಮಾತ್ರ ಹೇಳ್ಬೇಡ ಪ್ಲೀಸ್. ನಾನೇನಾದರೂ ಈ ಥರ ಕಿತ್ತೋಗಿರೋ ಐಡಿಯಾ ಕೊಟ್ಟೆ ಅಂತ ಹೇಳಿದ್ರೆ ಊರಿನ ಜನ ಎಲ್ಲ ಮೆಟ್ಟನಾಗ ಹೊಡೆದ್ಬಿಡ್ತಾರೆ. ಹೀಗೆ ಹೆಂಗೋ ಆರಾಮಾಗಿ ನನ್ನ ಪಾಡು ನಾನು ಇದ್ದೀನಿ. ಮತ್ತೆ ಆಮೇಲೆ ನೀನು ನನ್ನ ಹೆಸರು ಕೆಡಿಸ್ಬಿಟ್ಟು ನನ್ನ ಬೀದಿಗೆ ಬರೋಂಗೆ ಮಾಡಬೇಡ. ಈಗಲೇ ಹೇಳಿದ್ದೀನಿ, ಸರಿನಾ? ನನ್ನ ಹೆಸರು ಏನು ಹೇಳ್ದಿದ್ದಂಗೆ ಒಂದು ಐಡಿಯಾ ಕೊಟ್ಟಿದ್ದೀನಿ. ಅದು ವರ್ಕೌಟ್ ಆಗ್ತೈತೋ ಹಾಗೆ ಆಗ್ತೈತೆ. ಹೋಗೊಂದ್ಸಲ ಟ್ರೈ ಮಾಡು, ಸರಿನಾ? ಸರಿ ಕಣೆ, ಥ್ಯಾಂಕ್ ಯು ಸೋ ಮಚ್. ಛೇ, ಇವಳು ಯಾಕೆ ಈ ಥರ ಆಡ್ತಾವಳೆ ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಇವಳು ಹಾಳಾಗೋಗೋಳೆ ಅಂತ ಬೇಜಾರಾಗ್ತಾಯ್ತಾ, ಇಲ್ಲ ನಿಜವಾಗ್ಲೂ ಅಚ್ಚು ಮದುವೆ ಆಗ್ತೈತೆ ಅಂತ ಬೇಜಾರಾಗ್ತಾಯ್ತಾ? ಏನಕ್ಕೆ ಬೇಜಾರಾಗ್ತಾಯಿತ್ತು ಬಿಡು, ಎಲ್ಲ ದೇವ್ರು ನೋಡ್ಕೊಳ್ತಾನೆ. ಇದೆ ಅಲ್ವಾ ಮನೆ? ಪುರೋಹಿತ್ರೆ ಪುರೋಹಿತ್ರೆ ಪುರೋಹಿತ್ರೆ
ಇವ್ರೇನವರು ಇಲ್ವೋ ಎಲ್ಲನ ಹೋಗವರು. ಥು. ಪುರೋಹಿತ್ರೆ, ಪುರೋಹಿತ್ರೆ. ಯಾರು? ಓ, ಹೇಳಮ್ಮ. ಏನಾಗ್ಬೇಕಿತ್ತು? ಏನಾದ್ರೂ ಜಾತಕ ತೋರಿಸ್ಬೇಕಿತ್ತಾ? ಇಲ್ಲ ಏನಾದ್ರೂ ಸಮಸ್ಯೆನಾ? ಏನಾದ್ರೂ ಪೂಜೆ ಗೀಜೆ ಏನಾದ್ರೂ ಇಟ್ಕೊಂಡಿದ್ದೀರಾ ಮನೆಗೆ? ಪುರೋಹಿತ್ರೆ, ನೀವೇ ನನ್ನ ಕಾಪಾಡಬೇಕು. ಪುರೋಹಿತ್ರೆ, ನೀವೇ ನನ್ನ ಕಾಪಾಡಬೇಕು. ಅಯ್ಯೋ, ಎದ್ದೋಳಮ್ಮ, ಎದ್ದೋಳಮ್ಮ. ಏನಾಯ್ತು ಇವಾಗ ನಿಂಗೆ ಅಂತ ಸಮಸ್ಯೆ? ಎದ್ದೋಳು, ಎದ್ದೋಳು. ಹೇಳಮ್ಮ, ಏನ್ ಸಮಸ್ಯೆ, ಏನಾಯ್ತು ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡ್ತಾ ಇದೀಯಾ? ಏನ್ ವಿಚಾರ? ಯಾಕೆ ಕಾಲಕ್ಕೆ ಬೀಳ್ತಾ ಇದೀಯಾ? ಪುರೋಹಿತ್ರೆ, ಅದು ನಾನು ಅಚ್ಚು ಇಬ್ರು ಲವ್ ಮಾಡಿದ್ವಿ. ಆಮೇಲೆ ಏನೇನೋ ಸ್ವಲ್ಪ ಗಲಾಟೆ ನಡೀತು. ಆಮೇಲೆ ನಾನು ಅಚ್ಚು ಇಬ್ಬರು ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಇದ್ವಿ. ಸ್ವಲ್ಪ ಎಲ್ಲ ಗಲಾಟೆ ಆದಮೇಲೂ ಆದರೆ ನಮ್ಮ ಅಮ್ಮನ ಬಲವಂತದಿಂದ ನಾನಂತೂ ಬೇರೆಯವ್ರನ್ನ ಮದುವೆ ಮಾಡ್ಕೊಂಡೆ. ಆದರೆ ಅಚ್ಚು ನಾನು ಮತ್ತೆ ಮಾತಾಡ್ತಾನೇ ಇದ್ವಿ. ಅವನ ಜೊತೆನೇ ಇರಬೇಕು, ಅವನ ಜೊತೆನೇ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ನನ್ನ ಗಂಡನ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಅಚ್ಚು ಜೊತೆನೇ ಸಂಸಾರ ಮಾಡಬೇಕು ಅಂತ ಹೇಳಿ. ಅಯ್ಯೋ ಶಿವ ಶಿವ, ಗಂಡನ್ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀರಾ? ಹೌದು ಪುರೋಹಿತ್ರೆ, ನಾನು ಅಚ್ಚು ನಾನು ಇಬ್ಬರೂ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಥರ ಎಲ್ಲನೂ ಗಂಡಂಗೆ ಏನೇನೋ ಹೇಳ್ಬಿಟ್ಟು ಗಂಡನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ನಾನು ಅಚ್ಚು ಜೊತೆನೇ ಸಂಸಾರ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಅಚ್ಚುನು ಅಷ್ಟೇ ನನ್ನ ಜೊತೆನೇ ಸಂಸಾರ ಮಾಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟವನೇ. ಅಯ್ಯೋ ಅಯ್ಯೋ ಶಿವ, ಒಂದ್ಸಲ ಮದುವೆ ಆದ್ಮೇಲೆ ಮತ್ತೆ ಗಂಡನ್ ಬಿಡೋದು ಅಂದ್ರೆ ಏನು? ಮತ್ತೆ ನೀನು ಇನ್ನೊಬ್ಬನ ಮದುವೆ ಹಾಕೋದು ಅಂದ್ರೇನು? ಮಗಳೇ, ಇದೆಲ್ಲ ತಪ್ಪು ಮಗಳೇ. ಈ ಥರ ಎಲ್ಲ ಕೆಲಸನ ಮಾಡಬಾರ್ದು ಮಗಳೇ. ಆದರೆ ನನ್ನ ಗಂಡನ ಜೊತೆ ಒಂದು ದಿನನೂ ಸಂಸಾರ ಮಾಡಿಲ್ಲ ಪುರೋಹಿತ್ರೆ, ಒಂದು ದಿನನೂ ಸಂಸಾರ ಮಾಡಿಲ್ಲ. ನಾನು ಅಚ್ಚುನೇ ಮದುವೆ ಮಾಡ್ಕೊಂಡು ಸಂಸಾರ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಓ, ಭಗವಂತನ ಲೀಲೆ, ಏನೂ ಮಾಡೋಕ್ಕಾಗಲ್ಲ. ಈಗ ನನ್ನಿಂದ ಏನಾಗಬೇಕಮ್ಮ ನಿನಗೆ? ನಿಮ್ಮಿಬ್ರು ಜಾತಕ ಚೆನ್ನಾಗೈತಾ ಚೆನ್ನಾಗಿಲ್ವಾ ಅಂತ ಏನಾದ್ರೂ ನೋಡ್ಬಿಟ್ಟು ಹೇಳ್ಬೇಕಾ? ಇಲ್ಲ ಪುರೋಹಿತ್ರೆ, ಆ ಥರ ಏನಿಲ್ಲ. ಮತ್ತೆ ನಿಮ್ಮಿಬ್ರು ಮದುವೆಗೆ ಏನಾದ್ರೂ ದಿನಾಂಕ ಗುರ್ತು ಮಾಡ್ಕೊಡ್ಬೇಕಾ? ಗುರ್ತು ಮಾಡ್ಕೊಡ್ತೀನಿ. ಒಂದು ನಿಮಿಷ ಪಂಚಾಂಗ ಎಲ್ಲ ತಗೊಂಬಿಟ್ಟು ಬರ್ತೀನಿ. ಇಲ್ಲ ಇಲ್ಲ ಪುರೋಹಿತ್ರೆ, ಅದೂ ಏನೂ ಇಲ್ಲ. ಮತ್ತೆ ಇನ್ನೇನು ಮಗಳೇ ನಿನ್ನ ಸಮಸ್ಯೆ? ಪುರೋಹಿತ್ರೆ, ಅಚ್ಚು ಅವ್ರ ಮನೆಗೆ ನಂದೂನು ಹಂಗೇನೇ ಅಚ್ಚುದು ಇಬ್ಬರದೂ ಮದುವೆಗೆ ಒಪ್ತಾ ಇಲ್ಲ. ಕೇಳಿದ್ರೆ ನನ್ನ ಗಂಡನ ಬಿಟ್ಬಿಟ್ಟು ಬಂದಿದ್ದೀನಲ್ವಾ, ಅದಕ್ಕೋಸ್ಕರನೇ ಮದುವೆಗೆ ಒಪ್ಪಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾವ್ರೆ ಪುರೋಹಿತ್ರೆ. ನನಗೂ ಏನು ಮಾಡಬೇಕು ಅಂತ ದಿಕ್ಕೇ ತೋಚ್ತಾ ಇಲ್ಲ. ಅದಕ್ಕೇನೆ ನಾನು ಅಚ್ಚುನು ಮದುವೆ ಮಾಡ್ಕೋಬೇಕು ಅಂತಂದರೆ ನೀವೇ ಸಹಾಯ ಮಾಡಬೇಕು. ಈಗ ಅಚ್ಚುಗೆ ಮಹಾ ಜೊತೆ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟವ್ರೆ. ಈಗ ಮನೆಗೆಲ್ಲನೂ ಅಚ್ಚು ಮಹಾದೇನೇ ಮದುವೆ ಮಾಡೋಕ್ಕೆ ಅಂತ ನಿರ್ಧಾರ ಮಾಡಿ ಈಗ ಜಾತಕನೂ ತಗೊಂಡು ಬರ್ತಾವ್ರೆ ನಿಮ್ಮ ಹತ್ರಕ್ಕೇನೆ. ಜಾತಕ ಏನು ಕೂಡ್ತೈತಾ ಕೂಡಲ್ವಾ ಅಂತೇಳ್ಬಿಟ್ಟು ಎಲ್ಲ ನೋಡ್ಬೇಕಲ್ವಾ, ಅದಕ್ಕೇನೆ ನಿಮ್ಮ ಹತ್ರ ತಗೊಂಡು ಬಂದಾಗ ನೀವು ಒಂದೇ ಒಂದು ಸುಳ್ಳು ಹೇಳಬೇಕು ಪುರೋಹಿತ್ರೆ. ಇವರಿಬ್ಬರು ಜಾತಕ ಕೊಡಲ್ಲ, ಇವರಿಬ್ಬರು ಏನಾದರೂ ಮದುವೆ ಮಾಡ್ಕೊಂಡ್ರೆ ಮನೆ ಮಂದಿ ಎಲ್ಲ ಸತ್ತೋಗ್ಬಿಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನಾದರೂ ಒಂದೇ ಒಂದು ಸುಳ್ಳು ಹೇಳ್ಬಿಡಿ ಪುರೋಹಿತ್ರೆ, ಅಷ್ಟೇನೆ ಸಾಕು ದಯವಿಟ್ಟು ಪುರೋಹಿತ್ರೆ. ಅಯ್ಯೋ ಶಿವ ಶಿವ, ದಿನ ಶಿವನ್ ದೇವಸ್ಥಾನದ ಪೂಜೆ ಮಾಡೋ ನಾನು ಸುಳ್ಳು ಹೇಳೋದು ಅಂತಂದ್ರೆ ಎಂಥದಮ್ಮ? ಇಲ್ಲ ಇಲ್ಲ ಇಲ್ಲ, ನಾನು ಆ ಥರ ಸುಳ್ಳು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಬೇಡ ಕಣಮ್ಮ. ಅಯ್ಯೋ ಪುರೋಹಿತ್ರೆ, ದಯವಿಟ್ಟು ಪುರೋಹಿತ್ರೆ, ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ, ನಿಮ್ಮ ಕಾಲಿಗೆ ಬಿದ್ದುಬಿಟ್ಟಿದ್ದೀನಿ. ಇದೊಂದು ಸಹಾಯನ ಮಾಡಿಕೊಡಿ. ಜಾತಕ ಕೊಡಲ್ಲ ಅಂತ ಹೇಳಿ ನಾನು ಅಚ್ಚು ಮದುವೆ ಮಾಡ್ಕೊಂಡು ಹೆಂಗೋ ಜೀವನ ಪೂರ್ತಿ ಸುಖವಾಗಿರ್ತೀವಿ. ನೋಡಮ್ಮ, ಈ ಥರ ಮಾಡೋದೆಲ್ಲ ಮಹಾನ್ ತಪ್ಪು. ಈ ಥರ ಹೇಳ್ಬೇಕು ಅಂದರೆ ಈ ಥರ ಎಲ್ಲ ಮಾಡಲೇಬಾರ್ದು ನಾವು. ಆದರೆ ನೀನು ನೋಡಿದ್ರೆ ಹಿಂಗೆ ಹೇಳ್ತಾ ಇದೀಯಾ. ಒಂದು ಮಾತು ನಾನು ಅವ್ರ ಹತ್ರ ಮಾತಾಡ್ಬಿಟ್ಟು ನೋಡ್ಲಾ? ಬೇಡ ಬೇಡ ಪುರೋಹಿತ್ರೆ, ಅವ್ರು ಒಪ್ಕೊಳಕ್ಕಿಲ್ಲ. ನಾವು ಎಲ್ಲ ಥರ ಪ್ರಯತ್ನನೂ ಮಾಡಿದ್ದಾಯ್ತು, ಅವ್ರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಪುರೋಹಿತ್ರೆ, ನೀವೇ ಹೆಂಗಾದರೂ ಮಾಡಿ ಇದೊಂದೇ ಒಂದು ಸುಳ್ಳು ಹೇಳ್ಬಿಟ್ರೆ ನಿಜವಾಗ ಅವ್ರು ಒಪ್ಕೋತಾರೆ. ಹಾಂ, ನೋಡೋಣಮ್ಮ. ಆಯಿತು, ನೀನು ಇಷ್ಟೆಲ್ಲ ಕೇಳ್ಕೊಂತ ಇದೆಯಾ. ಒಂದು ಹೆಣ್ಮಗಳು ಜೀವನ ಅಂತಂದರೆ ಏನೋ ಸುಳ್ಳು ಹೇಳಿದ್ರಿಗೂ ಏನೂ ತಪ್ಪಿಲ್ಲ ಕಣಮ್ಮ. ಆಯಿತು ಆಯಿತು, ನೋಡೋಣ, ಹೇಳ್ತೀನಿ, ಪ್ರಯತ್ನ ಪಡ್ತೀನಿ, ಸರಿನಾ? ನೋಡಮ್ಮ, ಹೆಂಗೋ ದೊಡ್ಡವರು ಹಿರಿಯರ ಸಮ್ಮುಖದಾಗ ಮದುವೆ ಆಗೋದೇ ತುಂಬ ಒಳ್ಳೆಯದು. ಆದಷ್ಟು ಕೂತ್ಕೊಂಡು ಇಬ್ಬರನ್ನೂ ಸಮಾಧಾನ ಮಾಡಿ ಒಪ್ಪಿಸಿ ಹೆಂಗೋ ಮದುವೆಗೆ ಒಪ್ಕೊಳ್ಳೋ ಥರ ನೀವೇ ಮಾಡಬೇಕು ಕಣಮ್ಮ, ಸರಿನಾ? ಇದೊಂದು ಮದುವೆ ನಿಂತೋಗ್ಬಿಟ್ರೆ ಮಹಾ ಜೊತೆ ನಿಜವಾಗೂ ನಾನು ಹೆಂಗನ ಮಾಡಿ ಇಬ್ಬರು ಮನೆ ಹತ್ರನೂ ಒಪ್ಪಿಸ್ಬಿಟ್ಟು ಮದುವೆ ಮಾಡ್ಕೊಳ್ತೀನಿ ಪುರೋಹಿತ್ರೆ. ಸರಿ ಕಣಮ್ಮ, ಆಯಿತು. ನನ್ನ ಕೈಲಾದ ಪ್ರಯತ್ನನ ನಾನು ಮಾಡ್ತೀನಿ. ಶಿವ ನನ್ನ ಬಾಯಿಂದ ಸುಳ್ಳು ಹೇಳಿಸ್ಬೇಕು ಅಂತಂದರೆ ಸುಳ್ಳು ಹೇಳಿಸ್ತಾನೆ, ಇಲ್ಲ ಅಂತಂದರೆ ಹೇಳ್ಸಲ್ಲ ಕಣಮ್ಮ. ಸರಿ ಪುರೋಹಿತ್ರೆ, ಆಯಿತು.